ಪ್ರೇಕ್ಷಕರ ಮೈನವಿರೇಳಿಸಿದ ಐನಾಪುರ ಜಟ್ಟಿ ಟಗರ ಕಾಳಗ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಶನಿವಾರ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಆವರಣದಲ್ಲಿ ಶ್ರೀ ಸಿದ್ದೇಶ್ವರ 56ನೇ ಜಾತ್ರಾ ಮಹೋತ್ಸವ ಹಾಗೂ 33ನೇ ಬೃಹತ್ ಕೃಷಿ ಮೇಳ ನಿಮಿತ್ತ ಆಯೋಜಿಸಿದ ಟಗರು ಕಾದಾಟ ಪ್ರೇಕ್ಷಕರನ್ನು ಆಕರ್ಷಿಸಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯ 4ನೇ ದಿನ ನಡೆದ ಟಗರು ಕಾಳಗದಲ್ಲಿ ಜಿಲ್ಲೆಯ 6 ಟಗರುಗಳು ಕಾಳಗದಲ್ಲಿ ಭಾಗಿಯಾಗಿದ್ದವು. ಸಂಜೆಯ ಸಮಯದಲ್ಲಿ ಶಾಲಾ ಆವರಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಕುಳಿತು ವೀಕ್ಷಿಸಿ ಸ್ಪರ್ಧೆಗೆ ಕಳೆ ಮೂಡಿಸಿದರು. ದೂರದಿಂದ ನುಗ್ಗಿ ಬಂದ ಟಗರುಗಳು ಪರಸ್ಪರ ಬಲವಾಗಿ ಹಣೆಗೆ ಗುದ್ದಿಕೊಳ್ಳುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶಿಸಿದವು. ಇದಕ್ಕೆ ಪೂರಕವಾಗಿ ಮಾಲೀಕರು ತಮ್ಮ ಟಗರುಗಳನ್ನು ತಮ್ಮ ಶಕ್ತಿ ಸಾಮರ್ಥ್ಯ ಪ್ರದರ್ಶಿಸಿದವು. ಕಾಳಗದಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬ್ಯಾಕೂಡ್ ಗ್ರಾಮದ ಲಕ್ಷ್ಮೀದೇವಿ ಬ್ಯಾಕೂಡ್ ಹೆಸರಿನ ತಂಡದವರು 4 ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡರು. ಅದರಲ್ಲಿ ತಮ್ಮಣ್ಣ ಸನದಿಯವರಿಗೆ ಸೇರಿದ ಕರಿಯರ ಹೆಸರಿನ ಟಗರು ಪ್ರಥಮ ಸ್ಥಾನ ಪಡೆದರೆ, ಅಜ್ಜಪ್ಪ ನಿಲಜಿಗಿ ಕಡಾಲ ಟಗರು ದ್ವಿತೀಯ, ಸಿದ್ದಪ್ಪ ಬೈಲ್ ಹುರಗ ಟಗರು ತೃತೀಯ, ಗಿರಿಮಲ್ ಗಟ್ನಟ್ಟಿ ಜಾಲ್ ಟಗರು ಚತುರ್ಥ ಸ್ಥಾನದ ಬಹುಮಾನ ಪಡೆದುಕೊಂಡು 4 ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡು ಒಂದೇ ಊರಿನವರು ಎಲ್ಲ ಬಹುಮಾನ ಗೆದ್ದು ದಾಖಲೆ ನಿರ್ಮಿಸಿದರು. ದಿವ್ಯ ಸಾನ್ನಿಧ್ಯವನ್ನು ಅಭಿನವ ಮಹಾಲಿಂಗ ಸ್ವಾಮೀಜಿ ಗುರುದೇವಾಶ್ರಮದ ಬಸವೇಶ್ವರ ಸ್ವಾಮೀಜಿ ವಹಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷ ದಾದಾ ಸಾಬ್ ಜಂತೆನ್ನವರ್, ಉಪಾಧ್ಯಕ್ಷ ಸಂತೋಷ್ ಪಾಟೀಲ್, ಕುಮಾರ್ ಅಪ್ರಾಜ್, ತಾತ್ಯಾಸಾಬ್ ಕೊರ್ಬು, ಬಾಳು ಮಡಿವಾಳ್, ಭೂಪಾಲ್ ಮಾನಗಾವೆ, ರಾಮು ಸೌದತ್ತಿ, ಗುಂಡು ಕವಟ್ಗೊಪ್, ಸುದರ್ಶನ್ ಜಂತನ್ನವರ್, ಪ್ರಕಾಶ್ ಕೊರ್ಬು, ರಾಹುಲ್ ಬನಜ್ವಾಡ್, ಮಲ್ಲೇಶ್ ರೆಡ್ಡಿ, ಭರ್ತೇಶ್ ತೇರ್ದಾಳ್, ಸುಭಾಷ್ ಜೋಶಿ, ನಿಖಿಲ್ ಮಹಾಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಪ್ಪಾಳೆ ಮುಖಾಂತರ ಲಕ್ಷ್ಮೀದೇವಿ ವರ್ಸಸ್ ಲಕ್ಷ್ಮೀದೇವಿ ಬ್ಯಾಕೂಡಿ. ನಡೀತವ ಹಲೋ, ಟಗರುಗಳ ಕಾದಾಟ ಪಂದ್ಯಾವಳಿಗೆ ಬಹುಮಾನವನ್ನು ಇವರು ವೇದಿಕೆ ಕಡೆ ಆಗಮಿಸಬೇಕು. ಅದೇ ರೀತಿಯಾಗಿ 3ನೇ ಬಹುಮಾನ 3,001 ರೂಪಾಯಿ ಹಾಗೂ ಉತ್ತೇಜಕ ಬಹುಮಾನವಾಗಿ 2 ಕೂಡ ವೇದಿಕೆ ಕಡೆ ಆಗಮಿಸಬೇಕು. ಬಿ ಬಹುಮಾನವನ್ನು ಲಕ್ಷ್ಮೀದೇವಿ ಬ್ಯಾಕೂಡ್ ಎ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ಕಾಳಗದಲ್ಲಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿರ್ತಕ್ಕಂತಹ ಲಕ್ಷ್ಮೀದೇವಿ ಬ್ಯಾಕೂಡ್ ಸಿ ಪ್ರಥಮ ಬಹುಮಾನವನ್ನು